ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಮೊದಲನೇದಾಗಿ ನನ್ನ ಚಾನಲನ್ನು ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ. ನಾನಿವತ್ತು ಬಾಳೆ ಕೃಷಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿಮ್ಮೊಟ್ಟಿಗೆ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಮಾತಾಡಿದ್ದೀನಿ ಕೂಡ. ಈ ವರ್ಷ ಬಾಳೆ ಬೆಲೆ ಅಧಿಕ ಆಗುತ್ತೆ, ಶ್ರಾವಣಕ್ಕೆ 100 ರೂಪಾಯಿ ಕಟಾಪ್ ಆಗುತ್ತೆ ಅಂತ ಈ ಮುಂಚೆ ನಾನು ಚರ್ಚೆ ಮಾಡಿದ್ದೆ ನಿಮ್ಮೊಟ್ಟಿಗೆ. ಅದೇ ರೀತಿ 110 ರೂಪಾಯಿವರೆಗೂ ಏಲಕ್ಕಿ ಬಾಳೆ ಕಟಾಪ್ ಆಯಿತು. ಅದೇ ರೀತಿ ಎಲ್ಲ ರೀತಿಯ ಬಾಳೆಗಳು, ಪಚ್ಚಬಾಳೆ ಆಗಿರ್ಬೋದು, ರೆಡ್ ಬನಾನಾ ಆಗಿರ್ಬೋದು, ಎಲ್ಲ ಕೂಡ ಉತ್ತಮ ಬೆಲೆಗೆ ಕಟಾಪ್ ಆಗ್ತಾ ಇದೆ. ಪಚ್ಚಬಾಳೆ 20 ರೂಪಾಯಿ ಒಳಗೆ ಬರಲೇ ಇಲ್ಲ, 28 ರೂಪಾಯಿವರೆಗೂ ಕಟಾಪ್ ಮಾಡಿತು. ರೈತರು ಅಚ್ಚುಕಟ್ಟಾಗಿ ಆರೈಕೆಯನ್ನು ಮಾಡಿ ನೀರಿನ ಪೂರೈಕೆ ಆಗಿರ್ಬೋದು, ಗೊಬ್ಬರದ ಪೂರೈಕೆ ಆಗಿರ್ಬೋದು, ಎಲ್ಲ ರೀತಿಯ ಬೇಸಾಯ, ಕಳೆ, ಕಂದುಗಳನ್ನು ಕಟಾಪ್ ಮಾಡ್ತಕ್ಕಂಥದ್ದು ಅಚ್ಚುಕಟ್ಟಾಗಿ ಯಾರು ಆರೈಕೆ ಮಾಡಿದ್ರು ಆ ರೈತರಿಗೆ ಖಂಡಿತವಾಗಿಯೂ ಲಾಭ ಮಾಡೋದಕ್ಕೆ ತುಂಬ ಒಳ್ಳೆಯ ಅವಕಾಶ ಸಿಕ್ತು. ಆದರೆ ಎಲ್ಲ ರೈತರು ಲಾಭ ಮಾಡೋಕ್ಕೆ ಆಗಲಿಲ್ಲ. ಕಾರಣಗಳನ್ನು ನೋಡೋದಾದರೆ ಮಳೆಯ ಅಭಾವ, ನೀರಿನ ಕೊರತೆ ಇಂದ ಅನೇಕ ರೈತರು ಉತ್ತಮ ರೀತಿಯಲ್ಲಿ ಫಸಲನ್ನು ತೆಗೆಯೋದಕ್ಕೆ ಆಗಲಿಲ್ಲ. ಇನ್ನೂ ಉತ್ತಮವಾಗಿ ತೆಗೆದಿರ್ತಕ್ಕಂಥವ್ರದ್ದು ಶ್ರಾವಣಕ್ಕೆ ಬಂದಿಲ್ಲ, ಮುಂಚಿತವಾಗೇ ಬಂದಿತ್ತು ಕೆಲವೊಂದು. ಈ ರೀತಿಯೆಲ್ಲ ಆಗಿ ಶ್ರಾವಣದ ಬೆಲೆ ಎಲ್ಲ ರೈತರಿಗೂ ಸಿಗೋದಿಲ್ಲ. ಆದರೆ ಅಚ್ಚುಕಟ್ಟಾಗಿ ನಾವು ಬೆಳೆದಿದ್ದೀವಿ ಅಂದಾಗ ಖಂಡಿತವಾಗಿ ಒಂದು ಉತ್ತಮವಾದ ಬೆಲೆ ನಮಗೆ ಸಿಕ್ಕೇ ಸಿಗುತ್ತೆ. ಉತ್ತಮವಾಗಿ ಲಾಭವನ್ನು ನಾವು ಮಾಡ್ಬೋದಾಗಿರುತ್ತೆ. ನೋಡಿ, ಈ ಬೆಲೆ ಶ್ರಾವಣ ಆದಮೇಲೆ ಇರುತ್ತಾ ಏಲಕ್ಕಿ ಬಾಳೆಯಲ್ಲಿ? ನೋಡಿ, ಏಲಕ್ಕಿ ಬಾಳೆಯನ್ನು ಈ ಸರಿ 110 ರೂಪಾಯಿವರೆಗೂ ರೈತರು ಕಟಾಪನ್ನು ಮಾಡಿಸಿದ್ದಾರೆ. ಖರೀದಿದಾರರಿಂದ ಸಿಗುತ್ತಾ ಅನ್ನೋ ನೋಡೋದಾದರೆ ಖಂಡಿತವಾಗಿಯೂ ಈ ಬೆಲೆ ಸಿಗದೇ ಇದ್ದರೂ ಉತ್ತಮವಾದ ಬೆಲೆ 60, 70, 80 ರೂಪಾಯಿ ಸಿಕ್ಕೇ ಸಿಗುತ್ತೆ. ಯಾವುದೇ ರೀತಿಯ ಅನುಮಾನ ಬೇಡ. ಕಾರಣ ಅದೇನೆಂದರೆ ಈ ಸಾರಿ ಪೂರೈಕೆ ಪ್ರಮಾಣ ಸ್ವಲ್ಪ ಕಡಿಮೆ ಇದೆ. ಹಾಕಿರೋರು ತುಂಬ ಜನ ಇದ್ದಾರೆ, ಬಟ್ ಬೆಳವಣಿಗೆ ಅಚ್ಚುಕಟ್ಟಾಗಿ ಮಾಡಿರೋರು ಕಡಿಮೆ. ಯಾಕೆಂದರೆ ನೀರಿನ ಪೂರೈಕೆಯಲ್ಲಿ ತುಂಬ ಅಭಾವ ಇದೆ. ಈ ವರ್ಷ ನೀವೇ ಗಮನಿಸಿರ್ಬೋದು, ಅಚ್ಚುಕಟ್ಟಾಗಿ ಮಳೆ ಬಂದಿಲ್ಲ. ಅಚ್ಚುಕಟ್ಟಾಗಿ ಮಳೆ ಬಂದಿಲ್ಲ ಅಂದಾಗ ಉತ್ತಮ ರೀತಿಯಲ್ಲಿ ಬಾಳೆ ಬೆಳೆಯೋದಕ್ಕೆ ಸಾಧ್ಯ ಎಲ್ಲ ರೈತರ ಕೈಲೂ ಆಗಿಲ್ಲ. ಹಾಗಾಗಿ ನೀವು ಯಾವುದೇ ರೀತಿಯ ಭಯ ಇಲ್ದಲೆ ಅಚ್ಚುಕಟ್ಟಾಗಿ ಆರೈಕೆಯನ್ನು ಮಾಡ್ಕೊಳ್ಳಿ. ನೀವು ಯಾವುದೇ ರೀತಿಯ ನೀರಿನ ಪೂರೈಕೆ ಆಗಿರ್ಬೋದು, ಗೊಬ್ಬರದ ಪೂರೈಕೆ ಆಗಿರ್ಬೋದು, ಕಂದನ್ನು 15 ದಿನಕ್ಕೊಮ್ಮೆ ಕಟಾಪ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಗೊನೆ ಬಿಟ್ಟ ಮೇಲೆ ಆ ಹೂವು ಹೊಡಿತಕ್ಕಂಥದ್ದಾಗಿರ್ಬೋದು, ನೀವು ಎಷ್ಟು ನೀಟಾಗಿ ಕೆಲಸವನ್ನು ಶ್ರದ್ಧೆಯಿಂದ ನಿಮ್ಮ ತೋಟದಲ್ಲಿ ಮಾಡ್ತೀರೋ ಆ ರೀತಿಯ ಫಸಲನ್ನು ತೆಗೆಯೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಒಂದು 10 kg ಮೇಲೆ ಗೊನೆ ಬರೋ ರೀತಿ ನೀವು ತೆಗ್ದಿದ್ದೀರಾ ಅಂದರೆ ಖಂಡಿತವಾಗಿಯೂ ನೀವು ಉತ್ತಮವಾದ ಲಾಭವನ್ನು ಮಾಡ್ಬೋದು. ಈಗ ನಾಟಿ ಮಾಡಿರ್ತಕ್ಕಂಥ ರೈತರು ಕೂಡ ಆಗಿರ್ಬೋದು, ನೀವು ಈ ಹಂತದಿಂದ ಮುಂದಿನ ಶ್ರಾವಣದವರೆಗೂ ಅಚ್ಚುಕಟ್ಟಾಗಿ ಆರೈಕೆಯನ್ನು ಮಾಡಬೇಕು. ಏನಂದರೆ ತಿಂಗಳಿಗೊಮ್ಮೆ ನೀವು ಬೇಸಾಯವನ್ನು ಮಾಡಿಸ್ಬೇಕಾಗತ್ತೆ. ಬೇಸಾಯ ಎಷ್ಟು ಚೆನ್ನಾಗಿ ಮಾಡಿಸ್ತೀರೋ ಅಷ್ಟು ಚೆನ್ನಾಗಿ ಪೈರು ಅಡರಿ ಬರುತ್ತೆ. ಅದರ ಜೊತೆಗೆ ಕಳೆಯನ್ನು ತೆಗೆಸ್ಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶ ಗೊಬ್ಬರದ ಮುಖಾಂತರ ನಾವು ಕೊಡಲೇಬೇಕಾಗುತ್ತೆ. ಅದು ರಾಸಾಯನಿಕ ಗೊಬ್ಬರ ಆಗಿರ್ಬೋದು, ಒಂದು 4 ತಿಂಗಳಿಂದ 5 ತಿಂಗಳಲ್ಲಿ ಕೋಳಿ ಗೊಬ್ಬರ ಆಗಿರ್ಬೋದು ನಾವು ಕೊಡಬೇಕಾಗುತ್ತೆ. ಅದರ ಜೊತೆಗೆ ಯಾವುದಾದ್ರೂ ಸಣ್ಣ ಪುಟ್ಟ ರೋಗಗಳು ಬಂದಾಗ, ಹುಳ ಆದಾಗ, ಗರಿಯಲ್ಲಿ ಏನಾದರೂ ಸಮಸ್ಯೆ ಕಂಡಾಗ ನಾವು ಔಷಧಿಯನ್ನು 2 ರಿಂದ 3 ಬಾರಿ ಹೊಡ್ಕೋಬೇಕಾಗುತ್ತೆ. ಈ ವರ್ಷ ಮಳೆ ಅಭಾವ ಇರೋದರಿಂದ ಸ್ವಲ್ಪ ಔಷಧಿಯನ್ನು ಹೊಡಿಲೇಬೇಕಾಗುತ್ತೆ. ಬೇಸಾಯ, ಕಳೆ, ಗೊಬ್ಬರ, ಔಷಧಿ, ಅದರ ಜೊತೆಗೆ ಅಚ್ಚುಕಟ್ಟಾಗಿ ನೀರಿನ ಪೂರೈಕೆ. ನೀರು ಯಾರೋ ಚೆನ್ನಾಗಿ ಆಗ್ತಾ ಇದ್ದಾವೋ ಆ ರೈತರು ಅವಶ್ಯಕತೆಗೆ ತಕ್ಕಷ್ಟು ನೀರಿನ ಪೂರೈಕೆಯನ್ನು ತಾವುಗಳು ಮಾಡಲೇಬೇಕು. ನೀವು ಆ ರೀತಿ ಮಾಡಿದಾಗ ಮಾತ್ರ ನಿಮಗೆ ಮುಂದಿನ ದಿನಗಳಲ್ಲಿ ಉತ್ತಮ ರೀತಿಯಲ್ಲಿ ಮಳೆಗಾಲದಲ್ಲಿ ಪೈರು ಅಡರಿ ಬರೋದು. ಈ ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು ಪ್ರತಿ ಹಂತದಲ್ಲೂ ಗೊಬ್ಬರದ ಪೂರೈಕೆಯನ್ನು ಮಾಡಿಕೊಂಡು ನೀವು ಬೆಳೆದಿದ್ದೀರಾ ಅಂದರೆ ಒಂದು 10 kg ಮೇಲೆ ಗೊನೆಯನ್ನು ಬೆಳಿಬೋದು. ಈ ಎಲ್ಲ ವಿಚಾರಗಳು ಆದಮೇಲೆ ನಿಮಗೆ ಲಾಭ ಸಿಗೋದಕ್ಕೆ ಸಾಧ್ಯ ಆಗೋದು ಸ್ನೇಹಿತರೆ. ನೋಡಿ, ರೈತರು ಇಂಥ ಸಮಯದಲ್ಲಿ ಹೆಚ್ಚು ಲಾಭ ಮಾಡಿರ್ತೀರಾ ಅಂದಾಗ ನೀವು ಮುಂದಿನ ಬೆಳೆಗಳನ್ನು ಇದೇ ರೀತಿ ಜಾಗರೂಕತೆಯಿಂದ
ಉತ್ತಮ ರೀತಿಯಲ್ಲಿ ಬೆಳೆಯೋದಕ್ಕೆ ಪ್ರಯತ್ನ ಪಡಬೇಕು. ಇವತ್ತು ದುಡ್ಡು ಮಾಡಿಬಿಟ್ಟಿದ್ದೀನಿ, ನಾನು ನೆಕ್ಸ್ಟ್ ಬೆಳೆನೂ ಬೆಳೆದ್ಬಿಡ್ತೀನಿ, ಏನೋ ಆಗ್ಬಿಡುತ್ತೆ, ಏನೋ ಹೋಗ್ಬಿಡುತ್ತೆ ಅಂತ ಹೆಚ್ಚು ಹೆಚ್ಚು ಬಂಡವಾಳ ಹಾಕ್ಬೇಡಿ. ಅವಶ್ಯಕತೆಗೆ ತಕ್ಕಷ್ಟು ಬಂಡವಾಳವನ್ನು ಹಾಕ್ಕೊಳ್ಳಿ. ಕಡಿಮೆ ಖರ್ಚು ಮಾಡಿ ಉತ್ತಮ ಇಳುವರಿ ತೆಗೆಯೋದ್ರ ಕಡೆ ಗಮನ ಕೊಡಿ. ಅದೇ ರೀತಿಗೆ ಇವತ್ತು ವೈಜ್ಞಾನಿಕವಾಗಿ ಏನು ಬಳಸ್ತಾ ಇದ್ದಾರೋ ಅವನ್ನೆಲ್ಲ ನೀವು ಕೂಡ ಬಳಸ್ಕೊಂಡು ಅದರ ಲಾಭವನ್ನು ಪಡ್ಕೊಳ್ಳಿ. ಈ ರೀತಿ ಎಲ್ಲ ನೀವು ಬೆಳೆದಾಗ ಮಾತ್ರ, ಬಂಡವಾಳವನ್ನು ಕಡಿಮೆ ಮಾಡಿಕೊಂಡಾಗ ಮಾತ್ರ ಮುಂದಿನ ದಿನಗಳಲ್ಲಿ ಲಾಭ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಬಾಳೆ ರೈತರು ಖಂಡಿತವಾಗಿಯೂ ಯಾವುದೇ ಬೆಲೆ ಇದ್ದರೂ ಕೂಡ ಲಾಭ ಮಾಡುವುದು. ಅಚ್ಚುಕಟ್ಟಾಗಿ ಆರೈಕೆಯನ್ನು ಮಾಡಿ ಒಂದು 10 kg ಮೇಲೆ ಗೊನೆ ಬರೋ ರೀತಿ ಬೆಳೆಯಬೇಕಾಗುತ್ತೆ. ಈ ವರ್ಷ ಈ ಬೆಲೆ ಎಲ್ಲ ಇದೆ. ಮುಂದಿನ ದಿನಗಳಲ್ಲಿ 60, 70, 80 ಏಲಕ್ಕಿ ಬಾಳೆ ಇರುತ್ತೆ. 15 ರೂಪಾಯಿ, 16 ರೂಪಾಯಿ ಪಚ್ಚ ಬಾಳೆ ಇರುತ್ತೆ. ಇನ್ನು ಎಲ್ಲ ಬಾಳೆಗಳು ಸಮೇತ ಒಂದು ಅವರೇಜ್ ಬೆಲೆ ಇದ್ದೇ ಇರುತ್ತೆ ಸ್ನೇಹಿತರೆ. ಮಾರುಕಟ್ಟೆ ಬೆಂಗಳೂರಿದೆ, ಮೈಸೂರಿದೆ. ಅದೇ ರೀತಿ ಖರೀದಿದಾರರು ಬರ್ತಾರೆ. ನೋಡಿ ಎಲ್ಲ ವ್ಯಾವಹಾರಿಕವಾಗಿ ನೀವು ಮಾರ್ಕೆಟಿಂಗನ್ನು ಮಾಡ್ಕೋಬೇಕಾಗುತ್ತೆ. ಇದೆಲ್ಲದರ ಜೊತೆಗೆ ರೈತರು ನನ್ನನ್ನು ಸಂಪರ್ಕಿಸೋದಕ್ಕೆ ಕೆಲವೊಂದು ಸರಿ ಪ್ರಯತ್ನ ಪಡ್ತೀರ. ನಾನು ಒಬ್ಬ ರೈತ ಆಗಿರೋದ್ರಿಂದ, ನನಗೂ ಸಾಮಾನ್ಯವಾಗಿ ತುಂಬ ಕೆಲಸಗಳಿರೋದ್ರಿಂದ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕಾಗೋದಿಲ್ಲ. ಮುಂದಿನ ದಿನಗಳಲ್ಲಿ ಸಪ್ರೇಟಾಗಿ ಅದಕ್ಕಂತಲೇ ಒಂದು ಸಿಮ್ ತಗೊಂಡು ಒಂದು ಕಾಂಟ್ಯಾಕ್ಟ್ ನಂಬರ್ ಇಟ್ಕೊತೀನಿ. ನನ್ನ ಸಮಯಕ್ಕೆ ತಕ್ಕಾದ ಒಂದು ಚಾರ್ಜ್ ಮಾಡ್ತೀನಿ. ಸಂಪೂರ್ಣವಾಗಿ ಒಪ್ಪಿಗೆ ಇದ್ದರೆ ನೀವು ಕಾಲ್ ಮಾಡಿ ಯಾವುದೇ ರೀತಿಯ ಇನ್ಫಾರ್ಮೇಷನನ್ನು ನೀವು ತೊಗೊಬೋದು. ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸಿದ್ದಾನೆ. ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ, ಲೈಕ್ ಆಗಿದ್ದರೆ, ಅನುಕೂಲ ಆಗಿದ್ದರೆ ಇದೇ ರೀತಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ರೈತ ಬಾಂಧವರೇ. ಹರೇ ಕೃಷ್ಣ.